Hello everyone, this is Anjum. Welcome to Sahitya Abhyasa Academy. Today I am going to give a class on Absalom and Achitophel. Okay, Absalom and Achitophel. It is one of political satire, a poem written by John Dryden. Here we can see the condition of ಇಂಗ್ಲೆಂಡ್ ಡ್ಯೂರಿಂಗ್ ರೆಸ್ಟೋರೇಷನ್ ಪೀರಿಯಡ್. ಡ್ಯೂರಿಂಗ್ ರೆಸ್ಟೋರೇಷನ್ ಪೀರಿಯಡ್ದಲ್ಲಿ ಇಂಗ್ಲೆಂಡಿನ ಒಂದು ಪೊಲಿಟಿಕಲ್ ಕಂಡೀಷನ್ ಯಾವ ಥರ ಇತ್ತು ಅನ್ನೋದು ಅಂಶ ಕಂಡುಬರ್ತದೆ ಅಂತ ಹೇಳ್ಬೋದು. Absalom Achitophel, it is a political satire written by John Dryden in 1681. 1681, it uses the biblical story of Absalom's rebellion against his father King David to allegorically represent the political crisis in England during the reign of the King Charles II. Okay, fine. Here, King Charles II, his brother James, his brother is James, Duke of York. Duke of York. Duke of Yorkನ ಒಬ್ಬ ವ್ಯಕ್ತಿ ಯಾರಂತ ಹೇಳಿದ್ರೆ ಜೇಮ್ಸ್. ಇವ್ರು ಯಾರು? ಕಿಂಗ್ ಚಾರ್ಲ್ಸ್ ಸೆಕೆಂಡಿನ ಒಬ್ಬ ಬ್ರದರ್. ಕಿಂಗ್ ಚಾರ್ಲ್ಸ್ಗೆ ಲೀಗಲಿ ಯಾರು ಸನ್ ಇರೋದಿಲ್ಲ. ಓಕೆನಾ? But during this period, we'll see the polygamy can keep many mistress. ಹೌದಲ್ಲ, ಬಹಳಷ್ಟು ಮಿಸ್ಟ್ರೆಸ್ಗಳನ್ನು ಫಾಲೋ ಅಪ್ ಮಾಡ್ತಿದ್ರು, ಮಿಸ್ಟ್ರೆಸ್ಗಳನ್ನು ಇಟ್ಕೊಳ್ತಿದ್ರು ಅಂತ ಹೇಳ್ಬೋದು. ಇಟ್ಕೊಂಡಿರುವಂಥ ಮಿಸ್ಟ್ರೆಸ್ಗಳಲ್ಲಿ ಒಬ್ಬ ವ್ಯಕ್ತಿ ಹುಟ್ತಾನೆ ಅಂತ ಹೇಳ್ಬೋದು. ಓಕೆನಾ? ಅವನ ಹೆಸರು ಏನಂತ ಹೇಳಿದ್ರೆ ಜೇಮ್ಸ್ ಮನ್ಮೋತ್. ಓಕೆನಾ? ಜೇಮ್ಸ್ ಮನ್ಮೋತ್ ಅನ್ನೋರು ಒಬ್ಬರು ಆಸ್ ಎ ಸನ್ ಆಗಿರ್ತಾರೆ. he has the all kind of qualities to become a perfect king. ಪರ್ಫೆಕ್ಟ್ ಕಿಂಗ್ ಆಗಬೇಕಾದ್ರೆ ಎಲ್ಲ ಪ್ರಕಾರದ ಅವನಲ್ಲಿ ಕ್ವಾಲಿಟೀಸ್ಗಳನ್ನು ಅಂತ ಹೇಳ್ಬೋದು. ಬಟ್ ವಾಟ್ ಹ್ಯಾಪನ್ಸ್, ಹಿ ಈಸ್ ನಾಟ್ ಬಿಲಾಂಗ್ ಟು ದ ಎಕ್ಸಾಕ್ಟ್ ಲೀಗಲಿ ಸನ್ ಅಂತ ಹೇಳ್ಬೋದು. ಅದಕ್ಕಾಗಿ ಅಲ್ಲಿ ಕಂಡುಬಂದಿರುವಂತಹ ಇಂಗ್ಲೆಂಡಿನ ಜನರಲ್ಲಿ ಒಂದು ಭಯ ಇತ್ತು. ಬಿಕಾಸ್ ದಿಸ್ ಫೆಲೋ ಜೇಮ್ಸ್, ಆಫ್ಟರ್ ದ ಡೆತ್ ಆಫ್ ಕಿಂಗ್ ಚಾರ್ಲ್ಸ್, James is going to be get that position called kingship ಅವ್ರು ತಗೊಳ್ತಿದ್ರು. ಬಟ್ ಹೀ ಈಸ್ ದಿ ಕೆಥೋಲಿಕ್ ಗ್ರೂಪ್. ಇವರು ಕೆಥೋಲಿಕ್ ಒಂದು ಗ್ರೂಪಿಗೆ ಬಿಲಾಂಗ್ ಆಗಿದ್ದರು. ಆ್ಯಂಡ್ ಹಿ ಪುಟ್ ದ ಫಿಯರ್ಸ್ ಆನ್ ದ ಪೀಪಲ್ ಕಾಲ್ ಇಂಗ್ಲೆಂಡ್ ಪೀಪಲ್ಗೆ ಒಂದು ಪ್ರಕಾರದ ಫಿಯರ್ಸ್ಗಳನ್ನು ಅಂದರೆ ಭಯ ಭೀತಿ ಹುಟ್ಟಿಸುವಂಥದ್ದು. ಯಾಕೆ? ಸೊ ದಿಸ್ ರೀಸನ್ the people of England wanted to reject this person. Execution. ಇವನಿಗೆ ಎಕ್ಸ್ಕ್ಯೂಷನ್ ಮಾಡ್ತಾ ಇದ್ರು. ನೋ, ಆಫ್ಟರ್ ಕಿಂಗ್ ಚಾರ್ಲ್ಸ್ ಸೆಕೆಂಡ್ ದೇರ್ ಮಸ್ಟ್ ಬಿ ಜೇಮ್ಸ್ ಮಾನ್ಮೋತ್. ಗೆಟಿಂಗ್ ಮೈ ಪಾಯಿಂಟ್? ಅವರಾಗಬೇಕು. ಬಿಕಾಸ್ ಹೀಸ್ ಬಿಲಾಂಗ್ಸ್ ಟು ದ ಪ್ರೊಟೆಸ್ಟೆಂಟ್ ಕಮ್ಯುನಿಟಿ. ಈ ಇಂಗ್ಲೆಂಡ್ ಪೀಪಲ್ ಏನ್ರಿ ಒಂದು ಪ್ರೊಟೆಸ್ಟೆಂಟ್ ಕಮ್ಯುನಿಟಿನ ಫಾಲೋ ಅಪ್ ಮಾಡ್ತಿದ್ರು. ಒಂದು ಪ್ರೊಟೆಸ್ಟೆಂಟ್ ಆಗಿ ಕಂಡು ಬರ್ತಾ ಇತ್ತು ಇದು. ಓಕೆನಾ? ಅವರು ಅದಕ್ಕೆ ಏನು ಮಾಡ್ತಿದ್ರು? ನೋ, ಆಫ್ಟರ್ ಕಿಂಗ್ ಚಾರ್ಲ್ಸ್ you must give the kingship position to the James Monmouth. It would be better for us. It would be better for the England people, like that. So during moment alli to who is going to become of king to this land ಅನ್ನೋ ಒಂದು ಮಾತುಕತೆಗಳಲ್ಲಿ ಪೊಲಿಟಿಕಲ್ ಆಗಿ ಒಳಗಡೆ ಕಂಡುಬಂದಿರುವಂಥ ಸಂಚಿಕೆ, ಒಳಸಂಚು ಏನು ಹೇಳ್ತಿರಲ್ಲ, ಆ ಒಳಸಂಚು ಮಾಡಿರುವಂಥ ಅಂಶದ ಒಂದು ಪ್ರತಿಬಿಂಬನೆ ಅಬ್ಸಲಮ್ ಅಕಿತೋಫೆಲ್ನ ಒಂದು ಪೋಯಮಿನ ರಿಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಾದ್ರೆ, ಸೊ ಹಿಯರ್ ವಾಟ್ ಇಟ್ ಈಸ್ ನೋಡ್ರಿ, ರೆಬೆಲಿಯನ್ ಅಗೇನೆಸ್ಟ್ ಹಿಸ್ ಫಾದರ್. ಹಿಯರ್ ಏನು ಅಬ್ಸಲಮ್ ಅನ್ನೋನೇನು ವ್ಯಕ್ತಿ ಇದ್ದಾನಲ್ಲ, ಅವನು ಯಾರು? ಫಾದರ್ ಕಿಂಗ್ ಡೇವಿಡಿಂದ ಹುಟ್ಟಿರುವಂಥ ಮಗು. ಬಟ್ ಏನ್ರಿ, ಇಲ್ಲೀಗಲ್ ಆಗಿ ಅಂದರೆ ಬೈ ಮಿಸ್ಟ್ರೆಸ್ಲಿಂದ ಹುಟ್ಟಿರುವಂಥ ಮಗು. ಓಕೆನಾ? ಅಫ್ಕೋರ್ಸ್ ಈಸ್ ಅ ಫಾದರ್. ಆ್ಯಂಡ್ ಅಲೆಗೋರಿಕಲಿ ರೆಪ್ರೆಸೆಂಟ್ ದ ಪೊಲಿಟಿಕಲ್ ಕ್ರೈಸಸ್. ಅಲೆಗೋರಿಕಲಿ ಅಂದರೆ ಹಿಡನ್ ಮೀನಿಂಗ್. ಗೆಟಿಂಗ್ ಮೈ ಪಾಯಿಂಟ್? ಅಲೆಗರಿ ಅಂತ ಹೇಳಿದ್ರೆ ಇಟ್ ಈಸ್ ಅ ಸ್ಟೋರಿ ವಿಚ್ ಟಾಕ್ಸ್ ಅಬೌಟ್ ದ ಹಿಡನ್ ಥಿಂಗ್ಸ್. ಗೆಟಿಂಗ್ ಮೈ ಪಾಯಿಂಟ್? ಹಿಡನ್ ಥಿಂಗ್ಸ್ ಅದು ಯಾವುದ್ರಿ? ಪೊಲಿಟಿಕಲ್. ಅದ್ರ ಪೊಲಿಟಿಷಿಯನ್ದಲ್ಲಿ ಕಂಡುಬಂದಿರೋ ಒಂದು ಹಿಡನ್ ಥಿಂಗ್ಸ್ನ ರೆಪ್ರೆಸೆಂಟೇಷನೇ ಈ ಒಂದು ಪೋಯಮ್ ಆಗಿದೆ. ದಟ್ ಈಸ್ ಅಬ್ಸಲಮ್ ಆ್ಯಂಡ್ ಅಕಿಟೋಫೆಲ್
ಹಾರ್ಮ್ಫುಲ್ ಅಂತ ಹೇಳ್ಬೋದು. ಆ್ಯಂಡ್ ಕ್ರೈಸಸ್ ಇನ್ ಇಂಗ್ಲೆಂಡ್ ಡ್ಯೂರಿಂಗ್ ದ ರೇನ್ ಆಫ್ ಕಿಂಗ್ ಚಾರ್ಲ್ಸ್, ಇವರ ಒಂದು ಆಳ್ವಿಕೆಯ ನಂತರ ಅಲ್ಲಿ ಕಂಡು ಬಂದಿರುವಂಥ ರಾಜ್ಯದ ಜನರಲ್ಲಿ ಯಾವ ಥರ ಒಂದು ಒಳಸಂಚು ಕಂಡು ಬರ್ತಾ ಇದ್ದಾರೆ. ಬಿಕಾಸ್ ಕಿಂಗ್ ಚಾರ್ಲ್ಸ್ಗೆ ಅವರದೇ ಆದ ಮಗು ಅನ್ನೋದು ಕಂಡು ಬರ್ತಾ ಇಲ್ಲ. ಬೈ ಮಿಸ್ಟ್ರೆಸ್ನಿಂದ ಹುಟ್ಟಿರುವಂಥ ಮಕ್ಕಳೇ ಕಿಂಗ್ ಆಗಲಿ ಅನ್ನೋದು ಒಂದು ಜನರ ಒಂದು ಬಯಕೆ ಆಗಿದೆ ಅಂತ ಹೇಳಿದರೆ, ಎಟ್ ದ ಎಂಡ್ ಆಫ್ ದ ದಿಸ್ poem will see the reality of being a king. What are the qualities of being a king can be seen in the personality of ಕಿಂಗ್ ಚಾರ್ಲ್ಸ್ ಅಂತ ಹೇಳ್ಬೋದು. ಎಟ್ ದ ಎಂಡ್ ಆಫ್ ದ ಅವ್ರದ್ದೇ ಒಂದು ನುಡಿಗಳನ್ನು ಹೇಳ್ತಾರೆ ಯಾರು, ಕಿಂಗ್ ಚಾರ್ಲ್ಸಿನ ಅನ್ನೋದು. ಅದು ಏನು ಅಂದರೆ ಇಲ್ಲೇನು ಒಳಸಂಚು ಹಾಕಿದಾರಲ್ಲ ಯಾರು, ಅಬ್ಸಲಮ್ ಅನ್ನೋರು, ಅದು ಸಕ್ಸೀಡೆಡ್ ಆಗ್ತದೋ ಇಲ್ಲ ಅನ್ನೋದನ್ನು ಶಾಲ್ ಸಿ ನೆಕ್ಸ್ಟ್ ಫರ್ದರ್ ಪೊಯಮ್. ಫರ್ದರ್ ಎಕ್ಸ್ಪ್ಲನೇಷನ್ ಆಫ್ ದ ಪೊಯಮ್. ಕಿಂಗ್ ಡೇವಿಡ್ ರಿಪ್ರೆಸೆಂಟ್ಸ್ ಯಾರೇ Charles II. Getting my point? He is the king of England. So here John Dryden made the representation through the name called King David. And Absalom symbolizes the James Scott, Duke of Monmouth. Okay na? He is a James Scott, Duke of Monmouth. Charles illegitimate but popular son. ಅವನಿಗೆ ಬಹಳಷ್ಟು ಸನ್ಸ್ ಇದ್ದಾರೆ, ಅದರಲ್ಲಿ ಬಹಳಷ್ಟು ಪಾಪ್ಯುಲರ್ ಆಗಿರುವಂಥದ್ದು ಒಬ್ಬ ಸನ್ ಅಂತ ಹೇಳಿದ್ರೆ ಯಾರ್ರಿ, ದಟ್ ಈಸ್ ಜೇಮ್ಸ್ ಸ್ಕಾಟ್ ಅಂತ ಹೇಳ್ಬೋದು. ಅಕಿಟೋಫಲ್ ಸ್ಟ್ಯಾಂಡ್ಸ್ ಫಾರ್ ಅರ್ಲ್ ಆಫ್ ಶಾಫ್ಟ್ಸ್ಬರಿ. ಆಂಥೋನಿ ಆಶಲ್ಸ್ ಕೂಪರ್, ಅ ಪೊಲಿಟಿಷಿಯನ್ ಹೂ ಎನ್ಕರೇಜ್ ಮೊಹಮ್ಮದ್ ಟು ರೆಬಲ್. ಅಕಿಟೋಫಲ್ ಅನ್ನೋರು ಏನಿದಾರಲ್ಲ, ಇವರು ಒಬ್ಬ ಸರ್ವೆಂಟ್ ಥರ, ಏನು ದ ಫಾಲೋವರ್ ಆಫ್ ಅಬ್ಸಲಮ್. ಇವರು ಕೂಡ ಹಿ ಈಸ್ ಆಲ್ಸೋ doesn't want to take the position or give the position to the ಜೇಮ್ಸ್, ಅಂದರೆ ಬ್ರದರ್ ಆಫ್ ಯಾರು, ಚಾರ್ಲ್ಸ್ ಸೆಕೆಂಡ್ಗೆ ಆ ಪೊಸಿಷನ್ ಕೊಡಬಾರ್ದು. ಯಾರಿಗೆ ಕೊಡಬೇಕು, ಜೇಮ್ಸ್ ಸ್ಕಾಟಿಗೆ, ಅಂದರೆ ಅಬ್ಸಲಮ್ಗೆ ಬರಲಿ ಅಂಥೇಳಿ ಅಬ್ಸಲಮ್ಗೆ ಕೆಲವಾರು ವಿಷಯಗಳನ್ನು ಹೇಳಿ ತನ್ನ ಅಬ್ಸಲಿನ ಫಾದರ್ ದೊಂದಿಗೆ ಒಂದು ರೆಬೆಲಿಯನ್ ಎದ್ದಿರಬೇಕು, ಅಗೇನೆಸ್ಟ್ ಆಗಿ ಕೆಲವಾರು ವಿಷಯಗಳನ್ನು ಅವನ ಮೈಂಡಲ್ಲಿ ಹಾಕ್ತಾನೆ ಅಂತ ಹೇಳ್ಬೋದು. ಓಕೆನಾ. ಸೊ ಹಿಯರ್ ಅಕಿಟೋಫಲ್ ಈಸ್ ನಥಿಂಗ್ ಬಟ್ ಒಂದು ಕನ್ನಿಂಗ್ ಪರ್ಸನ್ ಆಯಿತು, ಕನ್ನಿಂಗ್ ಥಾಟನ್ನು ಒಳಗೊಂಡಿರುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಮೀನ್ಸ್ ರಾಜನಿಗೆ ಎದುರಾಳಿಯಾಗಿ ಒಬ್ಬ ವ್ಯಕ್ತಿನ ಕ್ರಿಯೇಟೆಡ್ ಮಾಡ್ತಾ ಇದ್ದಾನೆ, ಅದು ಯಾರು, ಅಬ್ಸಲಮ್ ಅಂತ ಹೇಳ್ಬೋದು. ಇದೊಂದು ಹೀರೋಯಿಕ್ ಕಪ್ಲೇಟ್ ಆಗಿದೆ. ಓಕೆನಾ. ಹೀರೋಯಿಕ್ ಕಪ್ಲೇಟ್ ಅಂದರೆ 2 ಲೈನ್ಸ್ದಿಂದ ಪೊಯಮ್ ಬರೆಯಲ್ಪಟ್ಟಿದೆ. ಎಂಡ್ ಆಫ್ ದ ಲೈನಲ್ಲಿ ನಾವೇನು ಕಾಣ್ತೀವಿ, ರೈಮಿಂಗ್ಸ್ಗಳನ್ನು ಕಾಣ್ತೀವಿ, ದಟ್ ಈಸ್ ಹೀರೋಯಿಕ್ ಕಪ್ಲೇಟ್ ಅಂತ ಹೇಳ್ಬೋದು. ಓಕೆನಾ. ಮತ್ತು ಈ ಪ್ರತಿಯೊಂದು ಲೈನ್ದಲ್ಲಿ ಒಂದು ಸ್ಟ್ರೆಸ್ ಅನ್ಸ್ಟ್ರೆಸ್ ಸೆಲೆಬನ್ನು ಒಳಗೊಂಡಿರುವಂತಹ ಒಂದು ವರ್ಡ್ಸ್ಗೆ ನಾವೇನು ಹೇಳ್ತೀವಿ, ಅಯಾಂಬಿಕ್ ಪೆಂಟಾಮೀಟರ್ ಅಂತ ಹೇಳ್ಬೋದು. ಆ್ಯಂಡ್ ಅಕೇಶನ್ ಯಾವುದಿದೆ, ಡ್ಯೂರಿಂಗ್ ಯಾವ ಮೂಮೆಂಟಲ್ಲಿ ರೀ, ರಿಟರ್ನ್ ಡ್ಯೂರಿಂಗ್ ದ ಎಕ್ಸ್ಕ್ಲೂಷನ್ ಕ್ರೈಸಸ್ ಇನ್ ಇಂಗ್ಲೆಂಡ್. ಡ್ಯೂರಿಂಗ್ ದಿಸ್ ಪೀರಿಯಡ್ದಲ್ಲಿ ಏನು, ಹೂ ಈಸ್ ಗೋಯಿಂಗ್ ಟು ಬಿಕಮ್ ಅ ಕಿಂಗ್ ಆಫ್ಟರ್ ಚಾರ್ಲ್ಸ್ ಸೆಕೆಂಡ್ ನಂತರ ಈ ಒಂದು ಲ್ಯಾಂಡಲ್ಲಿ ಯಾರು ಕಿಂಗ್ ಆಗ್ತಾ ಇದ್ದಾರೆ. ಸೊ ಬೆಟರ್ ಟು ಯು ಸೆಲೆಕ್ಟ್ ದ ಪರ್ಸನ್ ಕಾಲ್ಡ್ ಜೇಮ್ಸ್ ಸ್ಕಾಟ್, ಹೂ ಈಸ್ ಇಲ್ಲಿಗಲ್ ಸನ್ ಆಫ್ ಚಾರ್ಲ್ಸ್ II, because he is a good person. He shows, he saves, means he secures the people, he cares to the people, whereas about James, he is a somewhat a dangerous person. He won't take care of the land more than he belongs to the Catholic community and we are Protestant community. ಡೆಫಿನೆಟ್ಲಿ ಅವನ ಒಂದು ಹೆದರಿಕೆ ನಮ್ಮ ಮೇಲೆ ಕಂಡೇ ಬರ್ತಾನೆ ಅನ್ನೋ ಒಂದು ಆಶಯದಲ್ಲಿ ಜನರೆಲ್ಲ ಏನು ಮಾಡ್ತಾ ಇದ್ದಾರೆ, ಜೇಮ್ಸ್ ಸ್ಕಾಟಿಗೆ ಒಂದು ಕಿಂಗ್ ಆಗಿ ಮಾಡಿ ಅನ್ನೋದು ಒಂದು ಒಳಸಂಚು ಆಯಿತು, ಅಗೇನೆಸ್ಟ್ ಕಿಂಗಿಗೆ ತೋರಿಸೋದಾಯಿತು, ಕಂಡುಬರ್ತಾ ಇತ್ತು ಅಂತ ಹೇಳ್ಬೋದು. ಇಲ್ಲಿ ಏನು ರಾಜ ಮನೆತನದ ಒಂದು ಪೊಲಿಟಿಕಲ್ ಕ್ರೈಸಸ್ ಇದೆಯಲ್ಲ, ಅದೇ ಅಂಶನವನ್ನು ಕೆಲವಾರು ಬಿಬ್ಲಿಕಲ್ ನೇಮ್ಸ್ಗಳನ್ನು ತಗೊಂಡು ಅಕಿಟೋಫಲ್, ಅಬ್ಸಲಮ್ ಆ್ಯಂಡ್ ಅಕಿಟೋಫಲ್ ಪೋಯಮನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು. ಲೆಟ್ಸ್ ಸಿ. ಹಾಗಾದರೆ ಇಂಟ್ರೊಡಕ್ಷನ್ ನೋಡೋಣ. ಅಬ್ಸಲಮ್ ಆ್ಯಂಡ್ ಅಕಿಟೋಫಲ್ ಈಸ್ ಎ ಸೆಟಾರಿಕಲ್ ಪೋಯಮ್ ರಿಟನ್ ಬೈ ಜಾನ್ ಡ್ರೈಡನ್ and that captures the political turmoil and rebellion surrounding King's son. ನೋಡ್ರಿ, ಕಿಂಗ್ ಡೇವಿಡ್ ಸನ್ ಯಾರು, ಅಬ್ಸಲಮ್. ಇವರು ಕಿಂಗಿನ ಮೇಲೆ ಯಾವ ಥರ ರೆಬೆಲಿಯನ್ ಹೇಳ್ತಾ ಇದ್ದಾರೆ, ಅಗೇನೆಸ್ಟ್ ಮಾಡ್ತಾ ಇದ್ದಾರೆ
ಅನ್ನೋದನ್ನ ನೀವು ಯು ಶುಡ್ ಸೆಲೆಕ್ಟ್ ದ ಕಿಂಗ್ ಟು ದ ಅಬ್ಸಲಮ್, ನಾಟ್ ಟು ದ ಸಮ್ ಅದರ್ ಪರ್ಸನ್, ನಾಟ್ ಟು ಯುವರ್ ಬ್ರದರ್ ಅನ್ನೋ ಈ ಥರ ಒಂದು ಒಳಸಂಚು ಹಾಕೋದಾಯಿತು, ಸ್ಟ್ರೈಕ್ ಮಾಡೋದಾಯಿತು, ಬಹಳಷ್ಟು ಒತ್ತಡ ಕಿಂಗ್ ಮೇಲೆ ಹಾಕೋದಾಯಿತು. ಯು ಆರ್ ಎ ವೆರಿ ವೀಕ್ ಕೈಂಡ್ ಆಫ್ ಎ ಕಿಂಗ್, ಯುವರ್ ಸನ್ ಅಬ್ಸಲಮ್ ಈಸ್ ಎ ವೆರಿ ಸ್ಟ್ರಾಂಗ್. ಸೊ ವಾಟ್ ಈ ಥರ ಒಂದು ಎಕ್ಸ್ಪ್ರೆಷನ್ಸ್ ಎಲ್ಲಿರಿ ಸೊಸೈಟಿಯಿಂದ ಜನರಿಂದ ಕಿಂಗಿಗೆ ಹೋಗ್ತಾ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ 6 to overthrow his father with the help of wise counselor. ಯಾರು? ಅಕಿತೋಫಲ್. ಅಂದರೆ ಒಬ್ಬ ವೈಸ್ ಕನ್ಸೋಲರಿನ ಒಬ್ಬ ಹೆಲ್ಪಿಂದ ಅಥವಾ ಅವನ ಒಂದು ಇಂಟೆಲೆಕ್ಚುವಲ್ ಥಾಟಿಂದ ಯಾರು ಅಬ್ಸಲೋಮ್ ಏನು ಮಾಡ್ತಾ ಇದ್ದಾನೆ, ತನ್ನ ಫಾದರನ್ನ ಎದುರಾಗಿ ಕಂಡ್ಕೊಂಡು ಬರ್ತಾನೆ ಅಂತ ಹೇಳ್ಬೋದು, ಅಂದರೆ ಎದುರಾಗಿ ನಿಲ್ತಾನೆ ಅಂತ ಹೇಳ್ಬೋದು. ಲೆಟ್ಸ್ ಬಿಗಿನ್. ಐ ಆಮ್ ಆಲ್ಸೋ ಯುವರ್ ಸನ್, ಲೆಟ್ ಟು ಬಿಕಮ್ ಎ ಕಿಂಗ್ ಆಫ್ ದಿಸ್ ಲ್ಯಾಂಡ್ ಅನ್ನೋ ಒಂದು ಅಂಶಗಳನ್ನು ಅಬ್ಸಲಮ್ದಿಂದ ಬಂದಿರಬೇಕು. ಇದನ್ನು ಯಾರು ಹೇಳ್ಕೊಡ್ತಾರೆ? ಅಕಿತೋಫಲ್ ಅಂತ ಹೇಳ್ಬೋದು. ಹೋಪ್ ಸೊ ನಿಮ್ಗೆ ಸ್ಟೋರಿ ಗೆಟ್ಟಿಂಗ್ ಆಗ್ತಾ ಇದೆ. ನೆಕ್ಸ್ಟ್ ಪರ್ಪಸ್ ನೋಡಬೇಕಾದ್ರೆ ರಿಟರ್ನ್ ಇನ್ ಎ ಸಪೋರ್ಟ್ ಆಫ್ ಚಾರ್ಲ್ಸ್ ಕಿಂಗ್ ಡ್ಯೂರಿಂಗ್ ದ ಪೊಲಿಟಿಕಲ್ ಕ್ರೈಸಿಸ್. ಜಾನ್ ಡ್ರೈಡನ್ ಈ ಒಂದು ಕೃತಿ ಬರೀಲಿಕ್ಕೆ ಕಾರಣ ಏನಂತಂದರೆ ಕಿಂಗ್ ಚಾರ್ಲ್ಸಿನ ಒಂದು ಪೊಸಿಷನ್ ಯಾವ ಥರ ಇತ್ತು, ಅವನ ಆಳ್ವಿಕೆಯಿಂದ ಇಂಗ್ಲೆಂಡ್ ದೇಶದಲ್ಲಿ ಯಾವ ಥರದ ಒಂದು ಪೊಲಿಟಿಕಲ್ ಕ್ರೈಸಿಸ್ಗಳು ಹುಟ್ಕೊಂಡಿದ್ದವು. ಬಿಕಾಸ್ ಹಿ ಡಸಂಟ್ ಹ್ಯಾವ್ ಅ ಸನ್, ಲೆಜಿಟಿಮೇಟ್ ಸನ್ ಅನ್ನೋದಿಲ್ಲ, ಲೀಗಲ್ ಸನ್ ಅನ್ನೋದು ಅವನಲ್ಲಿ ಕಂಡು ಬಂದಿಲ್ಲ. ಹಾಗಾದರೆ ಅವನ ಪೊಸಿಷನ್ ಯಾರು ತಗೋಬೇಕು? ಅಫ್ಕೋರ್ಸ್ ಎಲ್ಲಾದರೂ ಕೂಡ ಈ ಥರ ಬಾಹುಬಲಿ ತಗೊಂಡ್ರೆ ಎಕ್ಸಾಂಪಲ್ ಹೌದಾ, ಬಾಹುಬಲಿಯ ಒಂದು ಫಾದರ್ ಡೆತ್ ಆಗಿದ ನಂತರ ನೆಕ್ಸ್ಟ್ ಅವನೇನು ಬ್ರದರ್ ಕಂಡು ಬರ್ತಾ ಇದ್ದಾನೆಲ್ಲ, ಬ್ರದರ್ ನಿನ್ನ ಮಗನೇ ಶುಡ್ ಬಿಕಮ್ ಎ ಕಿಂಗ್ ಆಫ್ ದಿಸ್ ಲ್ಯಾಂಡ್ ಅಂತ ಹೇಳ್ತಾ ಇದ್ದಾನೆ. ಬಟ್ ಅವಳ ವೈಫ್ ಏನಿರ್ತಾಳೆ, ಅಂದರೆ ಅವಳು ಪ್ರಾಪರ್ ರೈಟ್ ಆಗಿರ್ತಾರೆ, ಅವಳು ಇಲ್ಲ ಅವನ ಅಂದರೆ ಹಿರಿಯ ಅಣ್ಣನ ಮಗನೇ ಶುಡ್ ಬಿಕಮ್ ಎ ಕಿಂಗ್ ಆಫ್ ದಿಸ್ ಲ್ಯಾಂಡ್ ಅಂತೇಳಿ ಒಂದು ಕಂಪ್ಲೀಟ್ ಯಾವ ಥರ ಸಪೋರ್ಟ್ ಕೊಡ್ತಾ ಇದ್ದಾಳೆ. ಬಟ್ ಆ ಸಾಯುವಂಥ ಮೂಮೆಂಟಲ್ಲಿ ಯಾವ ಥರ ಒಳಸಂಚು ನಡೀತಾ ಇತ್ತು, ಹೂ ಈಸ್ ಗೋಯಿಂಗ್ ಟು ಬಿ ಕಿಂಗ್ ಆಫ್ ದಿಸ್ ಲ್ಯಾಂಡ್ ಲೈಕ್ ದಟ್, ಅದೇ ಥರದ ಒಂದು ಅಂಶ ಇಲ್ಲಿ ನಾವೆಲ್ಲಿ ಕಾಣ್ತಿದ್ವಿ ರೀ, ಡ್ಯೂರಿಂಗ್ ರೆಸ್ಟೋರೇಷನ್ ಪೀರಿಯಡ್ದಲ್ಲಿ, ಡ್ಯೂರಿಂಗ್ ದ ಪೀರಿಯಡ್ ಆಫ್ ಕಿಂಗ್ ಚಾರ್ಲ್ಸ್ ಸೆಕೆಂಡ್ ಅನ್ನೋ ಮೂಮೆಂಟಲ್ಲಿ ಕಂಡುಬರ್ತದೆ. ಇದನ್ನು ಅಂಶವನ್ನು ಯಾರು ಜಾನ್ ಡ್ರೈಡನ್ ಅಬ್ಸರ್ವೇಷನ್ ಮಾಡಿ ಈ ಒಂದು ಕೃತಿಯನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು. ದೇರ್ ವಿಲ್ ಬಿ ದ ಟೂ ಪರ್ಸನ್ ಅಬ್ಸಲನ್ ಅಕಿತೋಫಲ್, ಹೌ ದೇ ಆರ್ ಶೋಯಿಂಗ್ ದ ರೆಬೆಲಿಯನ್ಸ್ ಅಗೇನ್ಸ್ಟ್ ಟುವರ್ಡ್ಸ್ ದ ಕಿಂಗ್ ಚಾರ್ಲ್ಸ್ ಸೆಕೆಂಡ್ ಅನ್ನೋದು ಅಂಶ ಕಂಡುಬರ್ತದೆ. ಬಟ್ ಅದು ಒಂದು ಬಿಬ್ಲಿಕಲ್ ನೇಮ್ಸನ್ನು ತೊಗೊಂಡಿದ್ದಾರೆ. ಓಕೆನಾ. ನೆಕ್ಸ್ಟ್ ಎಕ್ಸ್ಕ್ಲೂಷನ್ಸ್ ಬಿಲ್ ಸಾಟ್ ಟು ದ ಪ್ರಿವೆಂಟ್ ಚಾರ್ಲ್ಸ್ ಕ್ಯಾಥೋಲಿಕ್ ಬ್ರದರ್ ಜೇಮ್ಸ್ ಸೆಕೆಂಡ್, ಇವನಿಂದ ನಮ್ಗೆ ಏನಾಗಬೇಕು ರೀ, ಪ್ರಿವೆನ್ಷನ್ ಸಿಗಬೇಕು. he is not a good person, he may spoil the people of England, because we people of England belongs to the Protestant and this fellow belong to the Catholic ಇದ್ದಾನೆ, ನಾವು ಪ್ರೊಟೆಸ್ಟೆಂಟ್ ಇದ್ದೀವಿ, ಡೆಫಿನೆಟ್ಲಿ ಅಲ್ಲಿ ಯಾವುದೇ ಒಂದು ಪ್ರಕಾರದ್ದು ಹಿಂಸೆ ಅನ್ನೋದು ಕಂಡು ಬರ್ಬೋದಲ್ಲ. ಅದರಿಂದ ಬಚಾವಾಗಲಿಕ್ಕೆ ಜನರ ಒಂದು ಡಿಮ್ಯಾಂಡ್, ಲೆಟ್ ಟು ಮೇಕ್ ದಿಸ್ ಜೇಮ್ಸ್ ಸ್ಕಾಟ್ ಆಸ್ ಎ ಕಿಂಗ್ ಆಫ್ ಇಂಗ್ಲೆಂಡ್. ಜೇಮ್ಸ್ ಸ್ಕಾಟ್ ಬಿಬ್ಲಿಕಲ್ ನೇಮ್ ಈಸ್ ಅಬ್ಸಲಮ್, ಆ್ಯಂಡ್ ಫ್ರಮ್ ಸಕ್ಸೆಡಿಂಗ್ ದ ಥ್ರೋನ್, ಈ ಥ್ರೋನನ್ನು ಯಾರು ತೊಗೋಬೇಕ್ರಿ, ಜೇಮ್ಸ್ ಸ್ಕಾಟ್ ಆರ್ ಅಬ್ಸಲಮನ್ನು ತೊಗೊಂಡ್ರೆ ಚೆನ್ನಾಗಿರ್ತದೆ. ಒಂದು ಕೂಗು, ಒಂದು ಒಳಸಂಚು, ಒಂದು ರೆಬೆಲಿಯನ್ ಅಗೇನೆಸ್ಟ್ ಟುವರ್ಡ್ಸ್ ಚಾರ್ಲ್ಸ್ ಸೆಕೆಂಡ್, ಕಿಂಗ್ ಚಾರ್ಲ್ಸ್ ಸೆಕೆಂಡ್ ಅಂತ ಹೇಳ್ಬೋದು. ಡ್ರೈಡನ್ ಆಸ್ ಎ ರಾಯಲಿಸ್ಟ್ ಅಟ್ಯಾಕ್ಸ್ ದ ವಿಕ್ಸ್ ಹೂ ಸಪೋರ್ಟೆಡ್ ದ ಎಕ್ಸ್ಕ್ಲೂಷನ್, ಎಸ್ಪೆಷಲಿ ಶಾಟ್ಸ್ಬರಿ. ನೋಡ್ರಿ, ಇವರು ಒಬ್ಬ ವಿಕ್ ಪಾರ್ಟಿಗೆ, ಯಾರು ಜಾನ್ ಡ್ರೈಡನ್ ಅವರು ವಿಕ್ ಪಾರ್ಟಿಗೆ ಸೇರಿದ್ದಾರೆ. ಆ ವಿಕ್ ಪಾರ್ಟಿದವರು ಯಾವ ಥರ ತಮ್ಮದೇ ಆದ ಒಂದು ಅಗ್ನೆಸ್ಟೆಡ್ ಯಾರಿಗೆ, ಕಿಂಗ್ ಚಾರ್ಲ್ಸ್ಗೆ ತೋರಿಸ್ತಾ ಇದ್ದಾರೆ ಅನ್ನೋದು ಅಂಶ ಈ ಕೃತಿಯಲ್ಲಿ ಕಂಡುಬರ್ತದೆ ಅಂತ ಹೇಳ್ಬೋದು. ಓಕೆನಾ. ಹಾಗಾದರೆ ಕ್ಯಾರೆಕ್ಟರ್ಸ್ಗಳು ನೋಡ್ರಿ, ಅಲೆಗೋರಿಕಲ್ ಕ್ಯಾರೆಕ್ಟರ್ಸ್. ಓಕೆನಾ. ಬಿಬ್ಲಿಕಲ್ ನೇಮ್ಸ್, ರಿಯಲ್ ಪರ್ಸನ್, ರೋಲ್ ಹೇಳಬೇಕಾದ್ರೆ ಫಸ್ಟ್ ಡೇವಿಡ್ ಕಿಂಗ್. ದ ಪ್ರೆಸೆಂಟ್ ಪೋಯಮ್ ಶಾಲ್ ಸಿ ಅ ಕಿಂಗ್, ಹಿಸ್ ಕಿಂಗ್ ನೇಮ್ ಇಸ್ ಎ ಡೇವಿಡ್, ಹೂ ಈಸ್ ರೆಪ್ರೆಸೆಂಟೇಷನ್ ಆಫ್ ಚಾರ್ಲ್ಸ್ ಸೆಕೆಂಡ್, ಹೂ ಈಸ್ ನೋನ್ ಫಾರ್ ವೈಸ್ ಆ್ಯಂಡ್ ಫಾರ್ ಗಿವಿಂಗ್ ಕಿಂಗ್, ಅಂದರೆ ಕೈಂಡ್ ಇರ್ತಾನೆ ಭಾಳಷ್ಟು, ಇವನು ದಯಾಳುವಾದ ಒಬ್ಬ ರಾಜ ಅಂತ ಹೇಳಿದ್ರೆ ಚಾರ್ಲ್ಸ್ ಸೆಕೆಂಡ್ ಅಂತ ಹೇಳ್ಬೋದು. ಓಕೆನಾ. ಭಾಳಷ್ಟು ವೈಸ್ ಇರ್ತಾನೆ. ನೋಡ್ರಿ, ಅದು ರಾಜ ಮನೆತನದ ಗುಣಲಕ್ಷಣಗಳೇ ಬೇರೆ. ಹವೆವರ್ ದೇ ಆರ್ ವೆರಿ ಸೈಲೆಂಟ್, ಬಟ್ ಇನ್ನರ್ಲಿ ದೇ ಆರ್ ಲೈಕ್ ಎ ಲಾಯನ್ ಅಂತ ಹೇಳ್ಬೋದು. ಓಕೆನಾ. ಒಂದು ಸಿಂಹದ ಎಲ್ಲ ಥರದ ಕ್ವಾಲಿಟೀಸ್ ಅವರಲ್ಲಿ ಕಂಡು ಬರ್ತದೆ. ಬಟ್ ಔಟರ್ಲಿ ಅವ್ರು ಏನು ಎಕ್ಸ್ಪ್ರೆಸ್ ಮಾಡ್ತಾರೆ, ದೇ ಆರ್ ವೆರಿ ಫಾರ್ ಗಿವಿಂಗ್ ಕೈಂಡ್ ಆಫ್ ಎ ನೇಚರ್ ಅಂತ ಹೇಳ್ಬೋದು. ನಾವು ಬಾಹುಬಲಿಯಲ್ಲಿ ಕಾಣ್ತೀವಲ್ಲ, ಬಾಹುಬಲಿ ಯುದ್ಧದ ರಂಗದಲ್ಲಿ ನಿಂತಿದ್ದಾನೆ ಅಂತ ಹೇಳಿದ್ರೆ ಜಸ್ಟ್ ಈ ಫಾಟ್ ಲೈಕ್ ಎ ಲಾಯನ್ ಕೈಂಡ್ ಆಫ್ ಎ ಆ್ಯಕ್ಟಿವಿಟೀಸ್
ಕಂಡು ಬರ್ತದೆ. ಬಟ್ ವಿತ್ ಹಾರ್ಟ್ಲಿ ಏನು ಒಂದು ಎಲ್ಲ ಪ್ರಜೆಗಳಿಗೆ ಒಂದು ಫಾರ್ಗಿವ್ ನೇಚರ್ ಆಯಿತು, ಒಂದು ಕೈಂಡ್ ನೇಚರ್ ಆಯಿತು, ಎಕ್ಸ್ಪ್ರೆಸ್ ಕಂಡು ಬರ್ತಾ ಇದೆಲ್ಲ. ಜಸ್ಟ್ ವಾಟ್ ನೋಡ್ರಿ, ನಮ್ಮ ಚಾರ್ಲ್ಸ್ ಕಿಂಗ್ ಅಂದರೆ ಚಾರ್ಲ್ಸ್ ಸೆಕೆಂಡ್ ಕಿಂಗ್ ಈಸ್ ಗೋಯಿಂಗ್ ಟು ಬಿ ಶೋಯಿಂಗ್ ದ ಎಕ್ಸಾಂಪಲ್ ಆಫ್ ಬಾಹುಬಲಿ. ಓಕೆ ಫೈನ್. ನೆಕ್ಸ್ಟ್, ಅಬ್ಸಲಮ್ ಆ್ಯಂಡ್ ಜೇಮ್ಸ್ ಸ್ಕಾಟ್. ಅಬ್ಸಲಮ್ ಅನ್ನೋರು ಯಾರಿದ್ದಾರೆ? ಜೇಮ್ಸ್ ಸ್ಕಾಟ್ ಇದ್ದಾರೆ. ದ ಡ್ಯೂಕ್ ಆಫ್ ಬಾರ್ನ್ಮತ್, ಇಲ್ಲೆಜಿಟಿಮೇಟ್ ಸನ್ ಆಫ್ ಚಾರ್ಲ್ಸ್ ಸೆಕೆಂಡ್. ಅಂಡರ್ಸ್ಟುಡ್? ಅಂದರೆ ಲೀಗಲಿ ಆಗಿ, ಅಂದರೆ ಮದುವೆ ಮಾಡಿದ ನಂತರ, ಮೀನ್ಸ್ ಒಂದು ಲೇಡಿನ ಮದುವೆ ಆಗಿ ಆ್ಯಸ್ ಎ ಶಿ ಬಿಕಮ್ ಎ ಕ್ವೀನ್ ಆಫ್ ಚಾರ್ಲ್ಸ್ ಅನ್ನೋ ರೀತಿಯಲ್ಲೆಲ್ಲ ಬದಲಾಗಿ ಏನ್ರಿ ಮಿಸ್ಟ್ರೆಸ್ನಿಂದ ಹುಟ್ಟಿರುವಂಥ ಒಬ್ಬ ಮಗು ಯಾರು? ಜೇಮ್ಸ್ ಸ್ಕಾಟ್ ಅಂತ ಹೇಳ್ಬೋದು. ಪಾಪ್ಯುಲರ್ ಬಟ್ ಮಿಸ್ಲೈಡ್. ನೋಡ್ರಿ, ಭಾಳಷ್ಟು ಪಾಪ್ಯುಲರ್ ಇರ್ತವೆ. ವಿ ಕ್ಯಾನ್ ಸಿ ಆಲ್ ಕೈಂಡ್ಸ್ ಆಫ್ ಕ್ವಾಲಿಟೀಸ್ ಇನ್ ಹಿಮ್ ಟು ಬಿಕಮ್ ಎ ಕಿಂಗ್ ಆಫ್ ದಿಸ್ ಲ್ಯಾಂಡ್, ಕಿಂಗ್ ಆಫ್ ದಿಸ್ ಇಂಗ್ಲೆಂಡ್ ಅಂತ ಹೇಳುವಂಥ ಎಲ್ಲ ಪಾಪ್ಯುಲರ್ ಕ್ವಾಲಿಟೀಸ್ಗಳನ್ನು ಇರ್ತವೆ. ಬಟ್ ಸಮ್ವೇರ್ ಅದು ಹೇಳ್ತಾರಲ್ಲ, ಅದು ಮಿಸ್ಟ್ರೆಸ್ಲಿಂದ ಕಂಡು ಬಂದಿರುವಂಥ ಮಗು, ಕ್ವೀನ್ದಿಂದ ಕಂಡು ಬಂದಿರುವಂಥ ಮಗುಗೆ ಬಹಳಷ್ಟು ವ್ಯತ್ಯಾಸ ಅನ್ನೋದು ಈ ಒಂದು ಟೆಕ್ಸ್ಟಲ್ಲಿ ನೋಡ್ಬೋದು. ಫೈನ್. ಅಕಿಥೋಫಲ್ ಅರ್ಲ್ ಆಫ್ ಸ್ಯಾಂಡ್ಸ್ಬರಿ, ದ ಮಾಸ್ಟರ್ ಮೈಂಡ್ ಬಿಹೈಂಡ್ ರೆಬೆಲಿಯನ್. ನೋಡ್ರಿ, ಮಾಸ್ಟರ್ ಮೈಂಡ್. ಅಬ್ಸಲಮ್ಗೆ ಜೇಮ್ಸ್ ಸ್ಕಾಟಿಗೆ ಈ ಒಂದು ಥಾಟ್ ಇರಲಿಲ್ಲ ವಾಂಟ್ ಟು ಬಿಕಮ್ ಎ ಕಿಂಗ್ ಅನ್ನೋದು. ಬಟ್ ಇದನ್ನು ಒಂದು ಥಾಟನ್ನು ಹಾಕಿದವ್ರು ಯಾರ್ರಿ? ಅಕಿಥೋಫಲ್, ದಟ್ ಈಸ್ ಅರ್ಲ್ ಆಫ್ ಶಾಫ್ಟ್ಸ್ಬರಿ ಅಂತ ಹೇಳ್ಬೋದು. ಅವ್ರೇನು ಮಾಡ್ತಾರೆ, ಈ ಒಂದು ಥಾಟ್ ಹಾಕ್ತಾರೆ ಜೇಮ್ಸ್ಗೆ, ಡೋಂಟ್ ಲೈಕ್ ಟು ಬಿಕಮ್ ಎ ಕಿಂಗ್. James, the brother of Charles II. You have all kinds of qualities, and also you are a son of Charles II also. Let him to become a king ಅನ್ನೋದು ಅಂಶ ನಮಗೆ ಇಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಜಿಮ್ರಿ, ಡ್ಯೂಕ್ ಆಫ್ ಬಕಿಂಗ್ಹ್ಯಾಮ್, ಫಿಕಲ್, ಅ ವೇನ್ nobleman, and Shimi Slings by Bethel, a seditious city official. ಇವೆಲ್ಲರೂ ಕ್ಯಾರೆಕ್ಟರ್ಸ್ಗಳು ಬರ್ತಾ ಇದ್ದಾವೆ ಅಂತ ಹೇಳ್ಬೋದು. ಲೆಟ್ಸ್ ಬಿಗಿನ್. ಏನು? ದ ಸ್ಟೋರಿ ಅಲೆಗೊರಿಕಲ್ ಪ್ಲಾಟ್, ಹಿಡನ್ ಥಿಂಗ್ಸ್ಗಳನ್ನು ಒಳಗೊಂಡಿರುವಂಥದ್ದು ಒಂದು ಸ್ಟೋರಿ. ಕಿಂಗ್ ಡೇವಿಡ್ ರೆಪ್ರೆಸೆಂಟಿಂಗ್ ಚಾರ್ಲ್ಸ್ ಸೆಕೆಂಡ್ ರೂಲ್ಸ್ ಪೀಸ್ಫುಲಿ ಬಟ್ ಹ್ಯಾಸ್ ನೋ ಲೆಜಿಟಿಮೇಟ್ ಹೇರ್. ಹೌದಲ್ಲ? ತನ್ನ ರಾಜ್ಯದಲ್ಲಿ ಇವನ ಆಳ್ವಿಕೆ ಯಾವ ಥರ ಇರ್ತದೆ ರೀ? ಪೀಸ್ಫುಲ್ ಆಗಿರ್ತದೆ. ದೆರ್ ಇಸ್ ನೋ ಎನಿ ಫೈಟಿಂಗ್, ಶೋಯಿಂಗ್ ಆಲ್ವೇಸ್ ಫಾರ್ಗಿವ್ನೆಸ್, ಕೈಂಡ್ ಆಫ್ ಎ ನೇಚರ್, ಕೈಂಡ್ ಸಿಂಪಥೆಟಿಕ್ ಆಗಿರುವಂಥದ್ದು ನೇಚರ್, ಸಿಂಪತಿಗೆ ಒಳ ಹೊಂದಿರುವಂಥ ಒಂದು ಪರ್ಸ್ನಾಲಿಟಿ, ಈ ಥರದ ನೇಚರನ್ನು ಹೊಂದಿರ್ತಾನೆ. ಆ್ಯಂಡ್ ಹೀಸ್ ಬಿಲವ್ಡ್, ಬಟ್ ಅವ್ನಿಗೆ ಯಾವುದೇ ಥರದ ಲೆಜಿಟಿಮೇಟ್, ಓಕೆನಾ, ಇಲ್ಲೆಜಿಟಿಮೇಟ್ ಬೈ ದ ಮಿಸ್ಟ್ರೆಸ್, ನೋ ಲೆಜಿಟಿಮೇಟ್ ಅಂದರೆ ಅವನಿಂದ ಕಂಡುಬಂದಿರುವಂಥ, ಅಂದರೆ ಒಂದು ಲೆಜಿಟಿಮೇಟ್ ಆಗಿ ಹುಟ್ಟಿರುವಂಥ ಮಗು ಅವನಲ್ಲಿ ಕಂಡುಬಂದಿರಲಿಲ್ಲ. ಒಂದು ವಂಶ ಪರಂಪರವಾಗಿ ಕಂಡುಬಂದಿರುವಂಥ ಮಕ್ಕಳು, ಕ್ವೀನಿಂದ ಯಾವುದೇ ಥರದ ಗಂಡು ಮಗು ಕಂಡುಬಂದಿಲ್ಲ. ಹೀಸ್ ಬಿಲವ್ಡ್ ಇಲ್ಲೆಜಿಟಿಮೇಟ್ ಸನ್, ಹೀಸ್ ಬಿಲವ್ಡ್. ನೋಡ್ರಿ ಯಾವ ಥರ ವರ್ಡ್ ಯೂಸ್ ಮಾಡಿದ್ದಾನೆ, ಬಿಕಾಸ್ ಹೀ ಶೋಸ್ ದಿಸ್ ಪರ್ಸನ್ ಮೀನ್ಸ್ ಎಷ್ಟು ಬಿಲವೆಡ್ ಆಗಿ ತೋರಿಸ್ತಿದೆ ಅಂದರೆ, ಅಫ್ಕೋರ್ಸ್ ಇಲ್ಲೆಜಿಟಿಮೇಟ್ ಸನ್ ಯಾರು ಇರ್ತಾನೆ? ಅಬ್ಸಲಮ್ ಇರ್ತಾನೆ. ನಥಿಂಗ್ ಬಟ್ ಜೇಮ್ಸ್ ಸ್ಕಾಟ್, ಡ್ಯೂಕ್ ಆಫ್ ಬಾರ್ನ್ಮತ್, ಆ್ಯಂಡ್ ಚಾರಿಸ್ಮ್ಯಾಟಿಕ್ ಆ್ಯಂಡ್ ಪಾಪ್ಯುಲರ್. ನೋಡಲಿಕ್ಕೆ ಭಾಳ ಹ್ಯಾಂಡ್ಸಮ್ ಇರ್ತಾನೆ, ಅಷ್ಟೇ ಪಾಪ್ಯುಲರ್ ಇರ್ತಾನೆ. ಇವನು ಕಿಂಗ್ ಡೇವಿಡಿನ ಒಂದು ರೆಪ್ರೆಸೆಂಟೇಷನ್, ತನ್ನ ಒಂದು ಯೌವನದ ರೆಪ್ರೆಸೆಂಟೇಷನ್ ಅಬ್ಸಲಮ್ದಲ್ಲಿ ನೋಡ್ತಾನೆ. ಎಸ್, ಐ ವಾಸ್ ಲೈಕ್ ದಿಸ್ ಮ್ಯಾನ್, ಜಸ್ಟ್ ಲೈಕ್ ಹೀ ಈಸ್ ಲೈಕ್ ಮೀ ಅನ್ನೋದು ಒಂದು ಪಾಸಿಟಿವ್ ಆಗಿರುವಂಥದ್ದೊಂದು ಪ್ರೀತಿ ಅಬ್ಸಲಮ್ ಮೇಲೆ ಇಟ್ಟಿರ್ತಾನೆ ಅವನು. ಯಾರು? ಕಿಂಗ್ ಡೇವಿಡ್ ಅಂತ ಹೇಳ್ಬೋದು. ಯಾರಿಗೆ? ಅಬ್ಸಲಮ್ ಮೇಲೆ. ಆ್ಯಂಡ್ ಎ ಕನ್ನಿಂಗ್ ಪಾಲಿಟಿಷಿಯನ್. ಹೂ ಇಸ್ ದಟ್ ಪರ್ಸನ್? ಕನ್ನಿಂಗ್ ಪಾಲಿಟಿಷಿಯನ್. ಹೌದಲ್ಲ? ಅಕಿಥೋಫಲ್, ಅರ್ಲ್ ಆಫ್ ಸ್ಯಾಂಡ್ಸ್ಬರಿ, ಮ್ಯಾನಿಪುಲೇಟ್ಸ್ ಅಬ್ಸಲಮ್ ಇನ್ ಟು ಬಿಲೀವಿಂಗ್ ಹೀ ಶುಡ್ ಕ್ಲೇಮ್ ದ ಥ್ರೋನ್. ಮ್ಯಾನಿಪುಲೇಟ್, ಭಾಳಷ್ಟು ಏನಂತಾರೆ, ಚಾತುರ್ಯದಿಂದ, ಭಾಳಷ್ಟು ಒಂದು ಒಳಸಂಚುವಿಯಿಂದ ಅವನೇನು ಮಾಡ್ತಾನೆ ಗೊತ್ತಾ? ಪಾಲಿಟಿಷಿಯನ್, ಏನು ಕನ್ನಿಂಗ್ ಪಾಲಿಟಿಷಿಯನ್. ಅಕಿಥೋಫಲ್ ಏನು ಹೇಳ್ತಾನೆ? ವೈ ಯು ಡೋಂಟ್ ಬಿಕಮ್ ಎ ಕಿಂಗ್ ಆಫ್ ದಿಸ್ ಲ್ಯಾಂಡ್ ಆಫ್ಟರ್ ಯುವರ್ ಫಾದರ್? ಡೋಂಟ್ ಲೆಟ್ ದಿಸ್ ಪೊಸಿಷನ್ ಟು ದ ಹೀಸ್ ಬ್ರದರ್. ಜೇಮ್ಸ್ಗೆ ಆ ಪೊಸಿಷನ್ ಬಿಟ್ಕೊಡ್ಬೇಡ. ಯು ಶುಡ್ ಟೇಕ್ ದಟ್ ಪೊಸಿಷನ್ ಬಿಕಾಸ್ ಯು ಹ್ಯಾವ್ ಆಲ್ ಕೈಂಡ್ಸ್ ಆಫ್ ಕ್ವಾಲಿಟೀಸ್ ಲೈಕ್, ಆ್ಯಂಡ್ ಈವನ್ ದೋ ಇಟ್ ಈಸ್ ರೈಟ್ಫುಲಿ ಡಿಸ್ಟೈನ್ಡ್ ಫಾರ್ ಡೇವಿಡ್ಸ್ ಬ್ರದರ್ ಜೇಮ್ಸ್, ಡ್ಯೂಕ್ ಆಫ್ ಯಾರ್ಕ್ ಆ್ಯಂಡ್ ಎ ಕ್ಯಾಥೋಲಿಕ್. ಅದು ರೈಟ್ಫುಲಿ ಯಾರಿಗೆ ಬಿಲಾಂಗ್ ಆಗಿದೆ ರೀ? ಎಸ್, ಅವನ ಬ್ರದರಿಗೆ ಬರಬೇಕು. ಬಟ್ ಡೋಂಟ್ ಲೆಟ್ ಹಿಮ್ ಟು ಟೇಕ್ ಬಿಕಾಸ್ ಯು ಆರ್ ಎ ಸನ್. ಹೊತ್ತಾನೆ, ನಿನ್ನಲ್ಲಿ ಎಲ್ಲ ಕ್ವಾಲಿಟೀಸ್ಗಳು, ಯು ಹ್ಯಾವ್ ದಟ್ ಆಪರ್ಚುನಿಟಿ ಆಲ್ಸೋ ಟು ಬಿಕಮ್ ಎ ಕಿಂಗ್ ಆಫ್ ದಿಸ್ ಲ್ಯಾಂಡ್ ಅನ್ನೋದವನು ಏನು ಹೇಳ್ತಾನೆ. ಡೋಂಟ್ ಲೈಟ್ ಅಂದರೆ ಡೇವಿಡಿನ ಅಂದರೆ ಜೇಮ್ಸನ್ನ ನೀನು ಆ ಪೊಸಿಷನ್ ಕೊಡ್ಲಿಕ್ಕೆ ಹೋಗಬೇಡ. ಅವನು ಕ್ಯಾಥೋಲಿಕ್ಗೆ ಸೇರಿದವನು,
ಅವನು ಆಲ್ರೆಡಿ ಭಯ ಭೀತಿಯನ್ನು ಜನರಲ್ಲಿ ಹುಟ್ಟಿಸ್ತಾ ಇದ್ದಾನೆ. ಬಿಕಾಸ್ ಜನರೆಲ್ಲರೂ ಒಂದು ಪ್ರೊಟೆಸ್ಟೆಂಟ್ ಫಾಲೋ ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ನೀನೇನು ಮಾಡು, ಈ ಒಂದು ಪೊಸಿಷನ್ ತಗೊಳ್ಳೋ, ನಿನ್ನಲ್ಲಿ ಎಲ್ಲ ಪ್ರಕಾರದ್ದು ಕ್ವಾಲಿಟೀಸ್ ಟಾಕ್ ವಿತ್ ದಿಸ್ ಥಿಂಗ್ ಇನ್ ಫ್ರಂಟ್ ಆಫ್ ಯುವರ್ ಫಾದರ್, ಕರ್ಲ್ ಕಿಂಗ್ ಡೇವಿಡ್ ಜೊತೆ ಮಾತಾಡು ಅಂಥೇಳಿ ಏನು ಮಾಡ್ತಾನೆ, ಒಂದು ಕನ್ನಿಂಗ್ ಥಾಟು. ಅಫ್ಕೋರ್ಸ್ ಹೀಸ್ ಎ ಕನ್ನಿಂಗ್ ಪೊಲಿಟಿಕಲ್ ಅಂದರೆ ಕ್ರೂರ್ಯವಾಗಿರುವಂಥದ್ದು, ಒಂದು ಬಹಳಷ್ಟು ಒಳಸಂಚು ಹಾಕುವಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಅದೇ ಥರದ ಒಂದು ಬುದ್ಧಿ ಯಾರು ಮಾಡ್ತಾನೆ, ಕಲಿಸ್ಕೊಡ್ತಾನೆ, ಅಬ್ಸಲಮ್ಗೆ ಕಲಿಸ್ಕೊಡ್ತಾನೆ ಅಂತ ಹೇಳ್ಬೋದು. ಹೋಪ್ ಸೊ ಯು ಆರ್ ಗೆಟಿಂಗ್. ನೆಕ್ಸ್ಟ್, ಅಕಿಥೋಫಲ್ ಪ್ರೇಸ್ ಆನ್ ಅಬ್ಸಲಮ್ಸ್ ಪ್ರೈಡ್ ಆ್ಯಂಡ್ ಆಂಬಿಷನ್ಸ್. ಅಕಿಥೋಫಲ್ ಪ್ರೇಸ್ ಅಂತ ಹೇಳಿದ್ರೆ ಇವನ ಒಂದು ಪ್ರೈಡ್ ಮತ್ತು ಆಂಬಿಷನ್ನ ಆ್ಯಸ್ ಎ ನೆಗೆಟಿವ್ ಆಗಿ ಬಳಕೆ ಮಾಡ್ಕೊಳ್ತಾನೆ. ಯಾರು? ಅಕಿಥೋಫಲ್. ಯಾವ ಥರ? ಆ್ಯಂಡ್ ಹೀ ಸ್ಟೈರ್ಸ್ ಪಬ್ಲಿಕ್ ಫಿಯರ್ ಆಫ್ ಕ್ಯಾಥೋಲಿಕ್ ಸೆಕ್ಷನ್ಸ್. ನೋಡ್ರಿ ಯಾವ ಥರ ಹೇಳ್ತಾ ಇದ್ದಾನೆ. ಎಸ್ ಅಂದರೆ ಅಕಿಥೋಫಲ್ ಪ್ರೇಸ್ ಮೀನ್ಸ್ ಅಟ್ಯಾಕ್. ಏನು? ಅಬ್ಸಲಮಿನ ಒಂದು ಪ್ರೈಡ್ ಮತ್ತು ಆಂಬಿಷನ್. ಅಬ್ಸಲಮ್ ಈಸ್ ಎ ಗುಡ್ ಪರ್ಸನ್, ಪಾಪ್ಯುಲರ್ ಪರ್ಸನ್, ಹ್ಯಾವ್ ದ ಆಲ್ ಕ್ವಾಲಿಟೀಸ್ ಲೈಕ್ ಟು ಬಿಕಮ್ ಎ ಕಿಂಗ್. ಎಸ್, ಕಿಂಗಿನ ಎಲ್ಲ ಕ್ವಾಲಿಟೀಸ್ಗಳಿದ್ದಾವೆ. ಅವನು ಒಂದು ಅಂದರೆ ರಾಜ್ಯದ ಒಂದು ಪ್ರೈಡ್ ಆಗಿದ್ದಾನೆ. ಎಸ್, ಅಷ್ಟೇ ಆಂಬಿಷನ್ಸ್ ಒಳಗೊಂಡಿದ್ದಾನೆ ಅವನಿಗೆ. ಅದೇ ಒಂದು ಆಧಾರವಿಟ್ಕೊಂಡು ಪ್ಲೀಸ್ ಯು ಶುಡ್ ಬಿಕಮ್ ಎ ಕಿಂಗ್ ಆಫ್ ದಿಸ್ ಲ್ಯಾಂಡ್ ಬಿಕಾಸ್ ಜೇಮ್ಸ್ ಈಸ್ ಎ he belongs to the Catholic community and he put the kind of a fear in the people of land. If you take that position, at least we will come out from that fear. Getting my point? ಆ ಒಂದು ಜನರಲ್ಲಿ ಒಂದು ಭಯ ಭೀತಿ ಹಾಕ್ಬಿಟ್ಟಿದ್ದಾನೆ ಅವನು. ಮೀನ್ಸ್ ಅವ್ನು ಕ್ಯಾಥೋಲಿಕ್ ಇದ್ದಾನೆ, ನಾವು ಪ್ರೊಟೆಸ್ಟೆಂಟ್ ಇದ್ದೀವಿ. ಅಫ್ಕೋರ್ಸ್ ಒಬ್ಬರೊಬ್ಬರಿಗೆ ಆಗೋದೇ ಇಲ್ಲ, ಹೌದಲ್ಲ? BJP ಆಯಿತು, ಕಾಂಗ್ರೆಸ್ ಆಯಿತು. ಎಸ್, ಕೆಲವಾರು ಕೆಲವಾರು ಒಂದು ಏನಂತಾರೆ ಕೆಟಗರೀಸ್ಗಳು ಕೂಡ ಅಪೋನೆಂಟ್ ಆಗಿ ಕಂಡುಬರ್ತವೆ ಅಂತ ಹೇಳ್ಬೋದು. ಟುಗೆದರ್ ದೇ ರ್ಯಾಲಿ ಸಪೋರ್ಟ್ ಟು ಎಕ್ಸ್ಕ್ಲೂಡ್ ಡೇವಿಡ್ಸ್ ಬ್ರದರ್ ಫ್ರಮ್ ದ ಥ್ರೋನ್. ಸೊ ಅಬ್ಸಲಮ್ ಆ್ಯಂಡ್ ಅಕಿಥೋಫಲ್ ಇಬ್ಬರು ಏನು ಮಾಡ್ತಿದ್ರೆ, ಶೋ ದ ರೆಬೆಲಿಯನ್ ಅಗೇನೆಸ್ಟ್ ಕಿಂಗ್. ಎಸ್, ಒಂದು ರೆಬೆಲಿಯನ್ ಮಾಡ್ತಾರೆ. ಎಸ್, ಒಂದು ಮೂಮೆಂಟ್, ಒಂದು ಚಳವಳಿ ಅಗೇನೆಸ್ಟ್ ಯಾರು? ಕಿಂಗ್ ಡೇವಿಡ್ ಮೇಲೆ. ಡೋಂಟ್ ಗಿವ್ ದಟ್ ಪೊಸಿಷನ್ ಟು ಯುವರ್ ಬ್ರದರ್ ಸಮ್ ವಾಟ್, ಹೌದಲ್ಲ? ಅಂತಲ್ಲ ನೋಡ್ರಿ, ಏನು ಇಲ್ಲ, ಲೆಟ್ ಟು ಟೇಕ್ ಯುವರ್ ಇಲ್ಲೆಜಿಮೇಟ್ ಸನ್ ಆ್ಯಸ್ ಎ ಕಿಂಗ್ ಆಫ್ ದಿಸ್ ಲ್ಯಾಂಡ್ ಅಂಥೇಳಿ ಒಂದು ರೆಬೆಲಿಯನ್ ಹಾಕ್ತಾರೆ. ಅಲ್ಲಿ ಕಂಡು ಬಂದಿರುವಂಥ ಆ ದೇಶದ ಜನರು ಎಲ್ಲರೂ ಅಕಿಥೋಫಲ್ ಆ್ಯಂಡ್ ಅಬ್ಸಲಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೇಮ್ಸ್ ಬೇಡ, ಜೇಮ್ಸ್ಗೆ ಒಂದು ಥ್ರೋನಿನ ಅಧಿಕಾರ ಕೊಡಬೇಡಿ, ನೋ, ಡೋಂಟ್ ಗಿವ್ ದಟ್ ಪೊಸಿಷನ್, ಎಕ್ಸೆಷನ್ಸ್ ಆಫ್ ದಟ್ ಪೊಸಿಷನ್ ಟು ದ ಜೇಮ್ಸ್, ಲೈಕ್ ಗಿವ್ ಟು ಇಟ್ ಟು ಅಂತ ಹೇಳಿ ಅವರು ಪದೇ ಪದೇ ಜೋರು ಕೂಗಾಡೋದಾಯಿತು, ಆ ರೆಬೆಲಿಯನ್ಸ್ಗಳನ್ನು ಮಾಡೋದು. ಯಾರು ಮಾಡ್ತಿದ್ದಾರೆ? ಕಿಂಗ್ ಚಾರ್ಲ್ಸ್ ಸೆಕೆಂಡ್, ಹೂ ಈಸ್ ನೋನ್ ಫಾರ್ ದ ಕೈಂಡ್ ಆ್ಯಂಡ್ ಫಾರ್ ಗಿವಿಂಗ್ ಕೈಂಡ್ ಆಫ್ ಎ ನೇಚರ್. ಎಸ್, ಹವೆವರ್ ಡೇವಿಡ್ ರೆಸ್ಪಾನ್ಸ್ ವಿತ್ ಅ ವಿಸ್ಡಮ್. ಬಟ್ ಅವನು ಡೇವಿಡ್ ದ ಕಿಂಗ್ ರೆಸ್ಪಾಂಡ್ ಯಾವ ಥರ ಮಾಡ್ತಾ ಇದ್ದಾನೆ? ಅದನ್ನು ವಿಸ್ಡಮ್ ಆಗಿ, ಭಾಳಷ್ಟು ಜ್ಞಾನಪೂರ್ವಕವಾಗಿ. ಯಾವ ಥರ? ಕಾಮ್ನೆಸ್, ವೆರಿ ಸೈಲೆಂಟ್ಲಿ, ಆ್ಯಂಡ್ ಮರ್ಸಿ. ನೋ ಮರ್ಸಿ ಅಂತ ಹೇಳಿದ್ರೆ, ಸಿ ಇಫ್ people of ನೋಡಿ, if there is a king, we don't have a right to talk with a loud way on king ಮೇಲೆ ನಾವು ಜೋರಾಗಿ ಮಾತಾಡುವಾಗಲ್ಲ. ಇಫ್ ವಿ ಡಿಡ್, ದೇ ವಿಲ್ ಟೇಕ್ ಅವರ್ ಲೈಫ್. ಸಚ್ ಕೈಂಡ್ ಆಫ್ ಎ ಆ ಥರದ ಒಂದು ಅಂಶ ನಾವು ರಾಜ್ಯದ ಆಡಳಿತದಲ್ಲಿ ಕಂಡುಬರ್ತದೆ ಅಂತ ಹೇಳ್ಬೋದು. ದೋ ಆಲ್ಸೋ ಹಿ ಶೋಸ್ ದ ಮರ್ಸಿ ಆನ್ ದೆಮ್. ಇಫ್ ಯು ಆರ್ ಪುಟ್ಟಿಂಗ್ ಯುವರ್ ರೆಬೆಲಿಯನ್ಸ್ ಆನ್ ಮೀ such a way which shows the disrespect towards me, though also I represent myself in a very calm way, in a very sympathy and also very mercy way on you, means you should stop your rebellion, because whatever I am going to take the decision on this land, that would be in a right way. Getting my point? ನಿಮ್ಮ ಒಂದು ರೆಬೆಲಿಯನ್ ಆಯಿತು, ಇಷ್ಟೆಲ್ಲ ತೋರಿಸಿದ್ರು ಕೂಡ ನಾನು ನಿಮ್ಮ ಮೇಲೆ ಇನ್ನೂ ನಾನು ಮರ್ಸಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಟ್ ಈಸ್ ಮೈ a good that is what I have a good personality. Being a king, I bear such a disrespectness from you, means I am controlling myself in a very patience way. Somewhat ಈ ಥರ ಹೇಳ್ತಾ ಇದ್ದಾನೆ. And instead of punishing the rebellions harshly, ನೋಡ್ರಿ, he delivers a powerful speech defending hereditary monarchy, lawful successions and political stability. ನೋಡ್ರಿ, ಯಾರು ಒಂದು ಕ್ರೂಯಲ್ ಆಗಿ ಒಂದು ರೆಬೆಲಿಯನ್ ಕಿಂಗ್ ಮೇಲೆ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಹಾರ್ಶ್ ಆಗಿ ಪನಿಷ್ಮೆಂಟ್ ಮಾಡಿಲ್ಲ, ಬದಲಾಗಿ ಹಿ ಕೇಮ್ ಔಟ್ ಫ್ರಮ್ ಇನ್ ಹಿಸ್ ಒರಿಜಿನಲ್ ಪರ್ಸನಾಲಿಟಿ ಲೈಕ್ ಕಿಂಗ್.
ಕಿಂಗಿನ ಒಂದು ರಿಯಲ್ ಪರ್ಸ್ನಾಲಿಟಿ ಏನಿದೆ ಅನ್ನೋದನ್ನು ಅವನೇನು ಮಾಡ್ತಾನೆ, ಇಡೀ ಸ್ಟ್ಯಾಂಡಪ್ ಆಗಿ ಒಂದು ಸ್ಪೀಚ್ ಕೊಡ್ತಾನೆ. ಏನು ಅದು ಒಂದು ಲಾಫುಲ್ ಆಗಿರುವಂಥದ್ದು ಸ್ಪೀಚ್, ಒಂದು ಪೊಲಿಟಿಕಲ್ನಲ್ಲಿ ಒಂದು ಸ್ಟ್ಯಾಬಿಲಿಟಿ ತರಿಸುವಂಥ ಒಂದು ಸ್ಪೀಚನ್ನು ಕೊಟ್ಟಿದ್ದ ನಂತರ ಅಲ್ಲಿ ಕಂಡು ಬಂದಿರುವಂಥ ಜನರಲ್ಲಿ ಏನಾಗ್ತದ್ರಿ, ಅಂದ್ಕೊಂಡಿರುವಂಥ ಕಾರ್ಯ ಅನ್ಸಕ್ಸಸ್ಫುಲ್ ಆಗ್ತದೆ ಅಂತ ಹೇಳ್ಬೋದು. ಸೊ ಕಿಂಗ್ ಡೇವಿಡ್ ರೆಸ್ಪಾನ್ಸ್ ನಾಟ್ ವಿತ್ ದ ರೇಜ್, ಜೋರಾಗಿ ಒಂದು ಆಕ್ರೋಶವಾಗಿ ಅವನು ರೆಸ್ಪಾನ್ಸ್ ಮಾಡಿಲ್ಲ, ಬದಲಾಗಿ ಕಾಮ್ ಆ್ಯಂಡ್ ರೀಸನಿಂಗ್ ಆ್ಯಂಡ್ ಜಸ್ಟಿಸ್, ವಾಟ್ ಆರ್ ದ ಥಿಂಗ್ಸ್ ಐ ಶುಡ್ ಫಾಲೋ ಬಿಕಮಿಂಗ್ ಎ ಕಿಂಗ್. ಎಸ್, ಸಪೋಸ್ ಇವಾಗ ಕಿಂಗ್ ಆಗಿ ನಾನು ರೂಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಅದರಲ್ಲಿ ಕಂಡು ಬಂದಿರುವಂಥ ರೂಲ್ಸ್ ಆಯಿತು, ಪೊಲಿಟಿಕಲ್ ಸ್ಟ್ಯಾಬಿಲಿಟಿ ಆಯಿತು, ಎಸ್ ಲಾಫುಲ್ ಆಗೈತು, ಅದನ್ನು ಪ್ರಾಪರಾಗಿ ನಾನು ಫಾಲೋ ಅಪ್ ಮಾಡಲೇಬೇಕು. ಸಮ್ ವಾಟ್ ಜಸ್ಟಿಸ್ ಇದೆ, ಹೌದು ತಾನೆ. ವಾರ್ನಿಂಗ್ ಆಫ್ ದ ಡೇಂಜರಸ್ ಆಫ್ ರೆಬೆಲಿಯನ್, ಇಫ್ ಯು ಟೇಕ್ ದಿಸ್ rebellion in a continuous way, I will warn you. Yes, there must be, I should take the harsh decision on you. Stop here only. Your rebellion won't give any kind of a positive, any kind of a success, because the way you are taking your rebellion is not a right way. ಎಸ್, ನೀವು ತೆಗೆದುಕೊಂಡು ಅಂಥ ರೆಬೆಲಿಯನ್ ಏನಿದೆ ಅದು ಪ್ರಾಪರ್ ಆಗಿಲ್ಲ. ಸ್ಟಾಪ್ ಹಿಯರ್ ಓನ್ಲಿ, ಅದನ್ನು ಆಲ್ಮೋಸ್ಟ್ ನೀವು ಸ್ಟಾಪ್ ಮಾಡಿ. ಇವೆಂಚುವಲಿ ದ ರೆಬೆಲಿಯನ್ಸ್ ಫೇಟ್ಸ್, ಅಲ್ಲಿ ಏನಾಯ್ತು ರೀ, ಡೌನ್ ಆಯಿತು. ಆ್ಯಂಡ್ ಡ್ರೈಡ್ ಆ್ಯಂಡ್ ಡಿಫೆಂಡ್ಸ್ ಮೊನಾರ್ಕಿಯಲ್ ಲೆಜಿಟಿಮೇಸಿ ಇನ್ ಪೇಷನ್ಸ್ ಆ್ಯಂಡ್ ಆರ್ಡರ್ ಓವರ್ ದ ಮಾಬ್ ರೂಲ್. ಎಸ್, ಓವರ್ ದ ಮಾಬ್ ರೂಲ್ ಏನು ಹೇಳ್ತಾ ಇದ್ದಾನೆ, ಡ್ರೈಡ್ ಡ್ಯಾನ್ಸ್ ಇವತ್ತೇನು ಮಾಡಿದ್ದಾರೆ, ಪ್ರಾಪರಾಗಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾನೆ, ಒಂದು ಲೆಜಿಟಿಮೇಟ್ ಆಗಿ ಕಂಡು ಬಂದಿರುವಂಥ ಸನ್. ಅಂದರೆ ಒಬ್ಬ ಕಿಂಗ್ ಆಗಿ ಯಾವ ಥರ ಒಂದು ಕ್ರಿಟಿಕಲ್ ಸಿಚುವೇಶನ್ಸನ್ನು ಯಾವ ಥರ ಒಂದು ಫೇಸ್ ಮಾಡಿದ್ದಾನೆ, ವಿತ್ ಪೇಷನ್ಸ್, ವಿತ್ ಆರ್ಡರ್ ಓವರ್ ಅ ಮಾಬ್ ಅಂತ ಹೇಳಬೇಕಾದ್ರೆ ಭಾಳಷ್ಟು ನೀಟಾಗಿ ಅದನ್ನೇನು ಮಾಡಿದ್ದಾನೆ, ಮೀನ್ಸ್ ಪೇಷನ್ಸ್ಫುಲ್ಲಾಗಿ ಅವನು ಏನು ಮಾಡಿದ್ದಾನೆ, ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬೋದು. ಓಕೆನಾ. ಅಂದರೆ ಒಂದು ಕಾಮನ್ ರೂಲ್, ಏನು ರೂಲ್ ಓವರ್ ದ ಮಾಬ್ ಅಂತ ಹೇಳಿದ್ರೆ ಗುಂಪಿನ ಒಂದು ಆಳ್ವಿಕೆ, ಏನು ಇವರೇನು ಗುಂಪು ಕಟ್ಕೊಂಡು ಬಂದಿದ್ರಲ್ಲ ಪ್ರೊಟೆಸ್ಟೆಂಟ್ಸ್, ವಿತ್ ಟೇಕಿಂಗ್ ದ ಟೂ Absalom should become a king of this land with the help of Achitophel and other people. ಅದೇನು ಗ್ರೂಪ್ ಆಗಿತ್ತಲ್ಲ ಅದನ್ನು ಏನು ಮಾಡಿದ್ದಾನೆ ಅವನು, ಅದನ್ನು ಡಿಫೆನ್ಸ್ ಮಾಡಿದ, ಅದರಿಂದ ರಕ್ಷಣೆ ಪಡ್ಕೊಳ್ಳೋದಾಯಿತು, ಅದರಿಂದ ಹೊರಬರೋದಾಯಿತು, ಅದನ್ನು ಪ್ರೂವ್ ಆಗಿ ತನ್ನದೇ ಆದ ಒಂದು ಪವರ್ಫುಲ್ ಸ್ಪೀಚ್ ಕೊಡೋದ್ರ ಮೂಲಕ ಏನು ಮಾಡಿದ್ದಾನೆ, ಡಿಫೆನ್ಸ್ ಮಾಡಿದ್ದಾನೆ ಅಂತ ಹೇಳ್ಬೋದು. ವಿತ್ ಪೇಷನ್ಸ್ಲಿ, ಹೌ ವಿತ್ ಪೇಷನ್ಸ್ಲಿ. ಸೊ ಹಿಯರ್ ದ ಪೋಯಮ್ ಎಂಡ್ಸ್ ವಿತ್ ದ ರೆಬೆಲಿಯನ್ ಫೇಡಿಂಗ್. ಹೌದಲ್ಲ, ಅವ್ರೇನು ರೆಬೆಲಿಯನ್ಸ್ ತೊಗೊಂಡು ಬಂದಿದ್ರಲ್ಲ, ಏನು ಒಂದು ಆಳ್ವಿಕೆ, ಒಂದು ಚಳವಳಿ ಏನು ಕಂಡು ಬಂದಿತ್ತಲ್ಲ, ಅದೆಲ್ಲ ಆಯ್ತು ರೀ, ಫೇಡೆಡ್ ಆಯಿತು, ಬಾಡಿತು somewhat. And Achitophel's plot collapsing, portraying David as a just ruler. ಆ್ಯಂಡ್ ನೋಡ್ರಿ, ಅಕಿಟೋಫೆಲಿಂದ ಏನು ಒಂದು ಪ್ಲಾಟ್ ಇತ್ತಲ್ಲ, ಸಂಚು ಏನು ಕಂಡು ಬಂದಿತ್ತಲ್ಲ, ಏನು ಅದೇನಾಯ್ತು ರೀ, ಕೊಲ್ಯಾಪ್ಸ್ ಆಯಿತು. ಏನು ಅಬ್ಸಲಮ್ ಶುಡ್ ಬಿಕಮ್ ಎ ಕಿಂಗ್ ಆಫ್ ದಿಸ್ ಕಂಟ್ರಿ, ಲ್ಯಾಂಡ್ ಅನ್ನೋದೇನು ಕಂಡು ಬಂದಿತ್ತಲ್ಲ ಅದೇನಾಯ್ತು, ಕೊಲ್ಯಾಪ್ಸ್ ಆಯಿತು. ಪೋರ್ಟ್ರೈಯಿಂಗ್ ಡೇವಿಡ್ ಆಸ್ ಅ ಜಸ್ಟ್ ರೂಲರ್ ಆ್ಯಂಡ್ ಅಕಿಟೋಫೆಲ್ ಆಸ್ ಎ ಡೇಂಜರಸ್ ಸ್ಟ್ರೀಮರ್. ನೋಡ್ರಿ, ಏನು ಡೇವಿಡ್ ಅನ್ನೋ ಒಬ್ಬ ವ್ಯಕ್ತಿ ಒಬ್ಬ ಜಸ್ಟ್ ರೂಲರ್ ಇದ್ದಾರೆ, ಟ್ರೂ ರೂಲರ್ ಆಫ್ ದಿಸ್ ಕಂಟ್ರಿ ಆಗಿದ್ದಾನೆ. ವೇರಾಸ್ ಅಕಿಟೋಫೆಲ್ ಏನಿದ್ದಾನೆ, ಒಬ್ಬ ಡೇಂಜರಸ್ ಪರ್ಸನ್ ಆಗಿ ಹೊರಹೊಮ್ಮಿದ್ದಾನೆ ಅನ್ನೋದನ್ನು ಒಂದು ಪ್ರೂವ್ ಮಾಡ್ದ. And the poem criticizes that attempts of excluded James, Duke of York, from the throne. ಈ ಒಂದು ಪೋಯಮ್ ಏನು ಕ್ರಿಟಿಸೈಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅಕಿಟೋಫೆಲ್, ಅಬ್ಸಲಮ್ ಆ್ಯಂಡ್ ಅಕಿಟೋಫೆಲ್ ಬಗ್ಗೆ ಹೇಳಬೇಕಾದ್ರೆ, ಜೇಮ್ಸ್ನ ಏನು ಮಾಡಿರಿ, ಎಕ್ಸ್ಕ್ಲೂಡ್ ಮಾಡಿರಿ, ರಿಜೆಕ್ಟ್ ಮಾಡಿರಿ, ಡಿನೈಡ್ ಮಾಡಿರಿ, ಬಿಕಾಸ್ ಹಿ ಶುಡ್ ನಾಟ್ ಬಿಕಮ್ ಎ ಕಿಂಗ್. ಲೆಟ್ ದ ಅಬ್ಸಲಮ್ ಶುಡ್ ಬಿಕಮ್ ಎ ಕಿಂಗ್ ಅಂತ ಏನೋ ಒಂದು ವಾದ ಇತ್ತಲ್ಲ, ಒಂದು ರೆಬೆಲಿಯನ್ ಇತ್ತಲ್ಲ, ಅದೇನಾಯ್ತು ರೀ, ಅಕಿಟೋಫೆಲ್ ಅದು ಸ್ಪಾಯ್ಲ್ ಆಯಿತು. ನೋ, ಇಟ್ ಈಸ್ ನಾಟ್ ಎ ರೈಟ್ ವೇ. ಆ ಒಂದು ವಿಷಯದ ಮೇಲೆ ಕ್ರಿಟಿಸಿಸಮ್ ಕೈಗೊಂಡಿದ್ದಾರೆ. ಆ್ಯಂಡ್ ಅಕಿಟೋಫೆಲ್ ಮ್ಯಾನಿಪುಲೇಟ್ಸ್ ಅಬ್ಸಲಮ್ ಟು ಲೀಡ್ ಎ ರೆಬೆಲಿಯನ್ ಅಗೇನ್ಸ್ಟ್ ಡೇವಿಡ್, ಆ್ಯಂಡ್ ಡೇವಿಡ್ ರಿಮೇನ್ಸ್ ಫರ್ಮ್ ಆ್ಯಂಡ್ ಕಾಮ್. ಎಟ್ ದ ಎಂಡ್ ಅಬ್ಸಲಮ್ ಈಸ್ ವಾರ್ನ್ ಆ್ಯಂಡ್ ದ ರೆಬೆಲಿಯನ್ಸ್ ಇಸ್ ಫೇಲ್. ಫೈನಲಿ ಕಿಂಗ್ ಡೇವಿಡ್ ವಾರ್ನ್ ಮಾಡ್ತಾನೆ ಅಬ್ಸಲಮ್ಗೆ, ಡೋಂಟ್ ಡೂ ಸಚ್ ಕೈಂಡ್ ಆಫ್ ಎ ರೆಬೆಲಿಯನ್ ಅಗೇನೆಸ್ಟ್ ಮೀ, ಯು ಆರ್ ಗೋಯಿಂಗ್ ಟು ಬಿ ಪನಿಷ್ಡ್ ವೆರಿ ಹಾರ್ಶ್ಲಿ ಅನ್ನೋದು ಒಂದು ವಾರ್ನಿಂಗ್ ಕೊಡೋದ್ರ ಮೂಲಕ, ಇನ್ ಎ ಕಾಮ್ ವೇದಲ್ಲಿ ಕೊಡೋದ್ರ ಮೂಲಕ, ಹಿ ರಿಪ್ರೆಸೆಂಟ್ ಹಿಮ್ಸೆಲ್ಫ್ ದಟ್ ಹೀಸ್ ಎ ಟ್ರೂ ಕಿಂಗ್ ಅನ್ನೋದ್ರ ಮೂಲಕ ಏನು ಮಾಡ್ತದ್ರಿ, ಈ ಒಂದು ಪೋಯಮ್ ಎಂಡ್ ಅಪ್ ಆಗ್ತದೆ ಅಂತ ಹೇಳ್ಬೋದು. ವಾಟ್ ಎವರ್ ಯು ಹ್ಯಾವ್ ಅಬ್ಸರ್ವ್ ದ ಪ್ರೆಸೆಂಟ್ situation, present a poem, that would be the reflection of a restoration period's political movement anta helbodu. So this is what the poem written by John Dryden, he has described in a very proper way, in a very effective way in his poem anta helbodu. Okay, thank you for my class. ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.